ನಮಸ್ತೆ, ನನ್ನ ಹೆಸರು ಡಾಕ್ಟರ್ ನರಸಿಂಹಜ್ಞಾನಿ ಅಂತ. ನಾನು ಟ್ರೂ ಲೈಫ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಇಂಟೆನ್ಸಿವಿಸ್ಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನು ಅಂತ ಅಂದರೆ ಕಾಲರಾ ಅಂತ. ಈಗ ನೀವು ಕಳೆದ ಒಂದು 3-4 ದಿನದಿಂದ ಅಥವಾ ಕಳೆದ 1 ತಿಂಗಳಿಂದ ನೀವು ಕೇಳಿರಬಹುದು, ಬೆಂಗಳೂರು ಅಥವಾ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಇದ್ದಕ್ಕಿದ್ದಂಗೆ ಕಾಲರಾ ಔಟ್ ಬ್ರೇಕ್ ಆಗ್ತಾ ಇದೆ. ಅಂದರೆ ಕಾಲರಾ ಅನ್ನೋ ಒಂದು ಕಾಯಿಲೆ ಬಹಳ ಎಲ್ಲ ಕಡೆ ಹರಡ್ತಾ ಇದೆ. ಸೊ ಏನು ಈಗ ಕಾಲರಾ ಅಂದರೆ ಏನು, ಯಾಕೆ ಬರುತ್ತೆ, ಇದು ಎಲ್ಲಿ ಬರುತ್ತೆ, ಏನು ಅದ್ರ ಸಿಂಪ್ಟಮ್ಸ್ ಏನು, ಅಂದರೆ ಅದರ ಗುಣಲಕ್ಷಣಗಳೇನು, ಆ ಕಾಯಿಲೆದು ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದನ್ನ ನಾವು ಸಾಮಾನ್ಯ ಜನರಿಗೆ ಒಂದು 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 ಸ್ಪಷ್ಟವಾದಂಥ ಒಂದು ಐಡಿಯಾ ಇರಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಸೊ ಆ ಒಂದು ತಿಳುವಳಿಕೆನ ಇವತ್ತು ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬೇಸಿಕಲಿ ಈ ಕಾಲರಾ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲರೆ ಅಂತ ಒಂದು ಬ್ಯಾಕ್ಟೀರಿಯಾ. ಇದು ನಮ್ಮ ಮನುಷ್ಯನ ದೇಹನ ಪ್ರವೇಶಿಸೋದು ಕಲುಷಿತವಾದಂಥ ಊಟ, ಕಲುಷಿತವಾದಂಥ ನೀರು. ಸೊ ಇದ್ರ ಮುಖಾಂತರ ನಮ್ಮ ದೇಹನ ಪ್ರವೇಶಿಸಿದಾದ್ಮೇಲೆ ಇದು ಇಂಟೆಸ್ಟೈನ್ ಅಂದರೆ ನಮ್ಮ ಸಣ್ಣ ಕರಳಿನಲ್ಲಿ ಕೂತ್ಕೊಂಡು ಅಲ್ಲಿ ಅದ್ರ ಎಫೆಕ್ಟನ್ನ, ಅದ್ರ ಪರಿಣಾಮವನ್ನು ಬೀರುತ್ತೆ. ಏನಾಗುತ್ತೆ, ಇದು ಬಂದ ತಕ್ಷಣ ಪೇಷಂಟ್ಗೆ ಡಯೇರಿಯಾ ಅಂತ ಹೇಳ್ತೀವಿ, ಅಂದರೆ ಬೇದಿ, ಅತಿಸಾರ ಬೇದಿ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಆಗಿ ಲೂಸ್ ಮೋಷನ್ ಆಗ್ತಾನೆ ಇರುತ್ತೆ. ಯಾವ ರೀತಿ ಅಂದರೆ ನೀರು ತರ, ಅವ್ರಿಗೆ ಕಂಟ್ರೋಲ್ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಇದನ್ನ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ರೈಸ್ ವಾಟ್ರಿ ಡಯೇರಿಯಾ ಅಂತ ಹೇಳ್ತೀವಿ. ಅಂದ್ರೆ ಅಕ್ಕಿ ತೊಳೆದಿದ್ದು ನೀರು ಹೆಂಗ್ ಹೋಗ್ತಿರುತ್ತೋ ಆ ಥರ ಹೋಗ್ತಾ ಇರುತ್ತೆ ಇದು ಅಂತ ಹೇಳ್ಬಿಟ್ಟು. ಸೊ ಹೆಂಗ್ ಬರುತ್ತೆ ಇದು, ಯಾವಾಗೂ ಇಲ್ಲದೆ ಇರೋದು ಈ ಬೇಸಿಗೆನಲ್ಲಿ, ಯೂಶಲಿ ಈ ಸಮ್ಮರ್ ಸೀಸನ್ ಅಲ್ಲಿ ಈ ಒಂದು ಕಾಯಿಲೆಯ ಗುಣಲಕ್ಷಣಗಳು ಜಾಸ್ತಿ ಕಂಡು ಬರುತ್ತೆ. ಈ ನೀರಲ್ಲಿ ಕಲುಷಿತವಾದಂಥ ನೀರು ಬಂದಾಗ ಅದರಲ್ಲಿ ನಮಗೆ ಸ್ಪ್ರೆಡ್ ಆಗುತ್ತೆ. ಎರಡನೇದು ಏನಂತ ಅಂದ್ರೆ ಈ ವೆಜಿಟೇಬಲ್ಸ್, ರಾ ವೆಜಿಟೇಬಲ್ಸ್, ಎಸ್ಪೆಷಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬೇಯಿಸದೇ ತಿಂತಕ್ಕಂಥ ಕೆಲವೊಂದು ತರಕಾರಿಗಳು, ಸೌತೆಕಾಯಿ ಆಗಿರ್ಬೋದು ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸು, ಇಂಥವನ್ನ ಕೆಲವೊಂದನ್ನ ಈ ವೆಜಿಟೇಬಲ್ ಸಲಾಡ್ ಅಂತ ಹೇಳ್ತೀವಿ. ಅದರಲ್ಲಿ ಕ್ಯಾರೆಟು, ಇದು ತೊಳೆಯುವಂಥ ನೀರು ಏನಿರುತ್ತಲ್ಲ ಅದು ಕಲುಷಿತವಾದಂಥ ನೀರಲ್ಲಿ ತೊಳೆದಿರ್ತಾರೆ. ಆ ವಿಬ್ರಿಯೋ ಕಾಲರೆ ಅನ್ನೋಂಥ ಬ್ಯಾಕ್ಟೀರಿಯಾ ಅದ್ರಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ನಾವು ಅದನ್ನು ಬೇಯಿಸಿದ್ರೆ ಎಲ್ಲ ಆ ಬ್ಯಾಕ್ಟೀರಿಯಾಗಳು ಸತ್ತೋಗ್ಬಿಡ್ತವೆ. ಅದ್ರದ್ದು ಯಾವುದು ಪರಿಣಾಮ, ಅದರ ಎಫೆಕ್ಟು ನಮ್ಮ ದೇಹದ ಮೇಲೆ ಆಗೋದಿಲ್ಲ. ಬಟ್ ಇದನ್ನ ಹಸಿ ತರಕಾರಿಗಳನ್ನ ತಿನ್ನೋದ್ರಿಂದ ಅದ್ರ ಮುಖಾಂತರ ಈ ಒಂದು ವೈರಾಣು, ಈ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹನ ಪ್ರವೇಶಿಸ್ಬಿಡುತ್ತೆ. ಅದಾದ್ಮೇಲೆ ನಮಗೆ ಸಾಮಾನ್ಯ ಜನರಿಗೆ ನಿಮ್ಗೆ ಇಷ್ಟೇ ಗೊತ್ತಿರಬೇಕು, ಏನು ಮಾಡಬೇಕು ಈ ತರ ಆದಾಗ. ಲೂಸ್ ಮೋಷನ್ ಆಯಿತು, ಸುಮ್ಮನೆ ಇರ್ತಾರೆ. ನಮ್ಗೆ ಪೇಷಂಟ್ಸ್ಗಳು ಬರ್ತಾರೆ, ಹೇಳ್ತಾರೆ, ಸರ್ ಇಲ್ಲ ಸರ್ ಮಧ್ಯಾಹ್ನ 3 ಗಂಟೆ, ನಾನು 5 ಗಂಟೆ ಕೂತ್ಕೊಂಡಿರ್ತೀನಿ, ಬರ್ತಾರೆ ಪೇಷಂಟ್ಗೆ BP ಡೌನ್ ಆಗಿದೆ, ನಾಲ್ಗೆ ಫುಲ್ಲು ಡ್ರೈ ಆಗೋಗ್ಬಿಟ್ಟಿದೆ, ಕಣ್ಣೆಲ್ಲ ಒಣಗೋಗ್ಬಿಟ್ಟಿರುತ್ತೆ, ಚರ್ಮ ಹಿಂಗೆ ಹಿಂಡಿದ್ರೆ ಫುಲ್ಲು ಒಣಗಿದ ಥರ ಫೀಲ್ ಆಗ್ತಿರುತ್ತೆ. ಕೇಳಿದ್ರೆ ಇಲ್ಲ ಸರ್ 3 ಗಂಟೆವರೆಗೂ ಚೆನ್ನಾಗಿದೆ, 3 ಗಂಟೆಗೆ ಶುರುವಾಯಿತು ಸರ್ ಅಂತೆ. ಅಂದರೆ 2 ಗಂಟೆ, ಕೇವಲ 2 ಗಂಟೆ 3 ಗಂಟೆನಲ್ಲೇ ಪೇಷಂಟ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಡಿಹೈಡ್ರೇಷನ್, ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಅಂದರೆ ಆ ಬೇದಿಯ ಎಫೆಕ್ಟ್ ಅಷ್ಟು ಇರುತ್ತೆ, ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ. 2 ಲೀಟರ್ 3 ಲೀಟರ್ ನೀರು ಕಂಟಿನ್ಯೂಸ್ ಆಗಿ ನಮ್ಮ ದೇಹದಿಂದ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಅಂದರೆ ಡಿಫಿಷಿಯನ್ಸಿ ಆಗುತ್ತೆ, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದ್ರ ಅಡ್ಡ ಪರಿಣಾಮಗಳು ಏನಾಗುತ್ತೆ ಈ ರೀತಿ ಆದಾಗ? ಕಿಡ್ನಿಗೆ ತೊಂದರೆ ಆಗುತ್ತೆ. ದೇಹದಲ್ಲಿ ಆಪ್ಟಿಮಮ್ ಹೈಡ್ರೇಷನ್ ಅಂತ ಹೇಳ್ತೀವಿ, ಅಂದರೆ ಒಂದು ಸಮತೋಲನವಾದಂಥ ಪ್ರಮಾಣದಲ್ಲಿ ನಮ್ಮಲ್ಲಿ ನೀರಿನ ಅಂಶ ಇಲ್ಲ ಅಂತ ಅಂದರೆ ಕಿಡ್ನಿಗಳು ತೊಂದರೆ ಆಗೋಗ್ಬಿಡುತ್ತೆ. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ. ಪೇಷಂಟ್ ಯೂರಿನ್ ಬರೋದಿಲ್ಲ, ಕಿಡ್ನಿ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಅಥವಾ BP ಕಡಿಮೆ ಆಗುತ್ತೆ, ತಲೆ ಸುತ್ತು ಬರುತ್ತೆ. ಸೊ ಈ ರೀತಿಯ ಪರಿಣಾಮಗಳು ಆಮೇಲೆ ವಾಮಿಟಿಂಗು, ಮೇಯ್ನ್ಲಿ ಲೂಸ್ ಮೋಷನ್ನು ಮತ್ತು ವಾಮಿಟಿಂಗ್, ಇವೆರಡು ಆಗೋಂಥ ತೊಂದರೆಗಳು ಆದಾಗ ಏನು ಮಾಡಬೇಕು ನೀವು ಮನೆಯಲ್ಲಿ? ಬಿಫೋರ್ ಯು ರೀಚ್ ದ ಹಾಸ್ಪಿಟಲ್, ಅಂದರೆ ಹಾಸ್ಪಿಟಲ್ಗೆ ನೀವು ಬರೋದಕ್ಕೆ ಮುಂಚೆ ಅಥವಾ ಹಾಸ್ಪಿಟಲ್ಗೆ ಬರೋದಕ್ಕೆ ತಡ ಆಯಿತು ಅಂದರೆ ಈ ರೀತಿ ಸಂದರ್ಭಗಳಲ್ಲಿ ನೀವೇನು ಮಾಡಬೇಕು? ಓರಲ್ ರೀಹೈಡ್ರೇಷನ್ ಥೆರಪಿ ಅಂತ ಹೇಳ್ತೀವಿ, ಅಂದರೆ ORS ಅಂತ, ಆಯ್ತಾ? ಸೊ ನಿಮ್ಮ ಮನೆಗಳಲ್ಲಿ ಅಥವಾ ಹತ್ತಿರದ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ORS ದ್ರಾವಣ. ಅದೊಂದು ಪಾಕೆಟಲ್ಲಿ ನಿಮಗೆ ಪೌಡ್ರು ಸಿಗುತ್ತೆ. ಅದನ್ನು ಕಾಯಿಸಿ ಆರಿಸಿದಂಥ ನೀರಲ್ಲಿ ಹಾಕ್ಕೊಂಡು ಅದನ್ನು ಕುಡಿದ್ರೆ ನಿಮ್ಮ ದೇಹದ ಒಂದು ನೀರಿನ ಪ್ರಮಾಣವನ್ನು, ಅಂದರೆ ನಿಮ್ಮ ಫ್ಲೂಯಿಡ್ ಬ್ಯಾಲೆನ್ಸನ್ನು ಇಂಪ್ರೂವ್ ಮಾಡ್ಕೊಬೋದು. ಅದರಿಂದ ಈ ಲೂಸ್ ಮೋಷನ್ನಿಂದ ದೇಹಕ್ಕಾಗಂಥ ಅಡ್ಡ ಪರಿಣಾಮಗಳನ್ನ ನಾವು ತಡೆಗಟ್ಬೋದು. ಹಂಗೂ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಕುಡಿತಾ ಇದ್ದೀವಿ, ಹಂಗೂ ಕಡಿಮೆ ಆಗ್ತಿಲ್ಲ, ಅಥವಾ ಅದು ಕುಡಿಯೋಕೆ ಹೋದ್ರೆ ವಾಮಿಟಿಂಗ್ ಆಗ್ತಾ ಇದೆ, ನಾನು ಕುಡಿಯೋಕೆ ಆಗ್ತಾ ಇಲ್ಲ, ಇಂಥ ಸಂದರ್ಭಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ನೀವು ಹೋಗುವಂಥದ್ದು ಒಳ್ಳೆಯದು. ಸೊ ಅಲ್ಲೋದಾಗ ಏನು ಮಾಡ್ತಾರೆ ಡಾಕ್ಟ್ರು? ಫಸ್ಟ್ ವಿ ವಿಲ್ ಅನಲೈಸ್ ಯು, ನಿಮ್ಮನ್ನ ಅಸೆಸ್ ಮಾಡ್ತೀವಿ ನಾವು, ಯಾವ ರೀತಿ ಇದೆ ನಿಮ್ಮ ದೇಹದ ಕಂಡೀಷನ್ ಏನಿದೆ, ನಿಮಗೆ ಬರೀ ಇದೊಂದೇ ಲೂಸ್ ಮೋಷನ್ ಅಷ್ಟೇ ಇದೆಯಾ, ಅಂದರೆ ಇದೊಂದೇ ತೊಂದರೆ ಇದೆಯಾ, ಅದ್ರ ಜೊತೆ BP ಶುಗರ್ ಇದೆಯಾ, ಕಿಡ್ನಿ ತೊಂದರೆ ಇದೆಯಾ, ಹಾರ್ಟ್ ತೊಂದರೆ ಇದೆಯಾ, ಎಲ್ಲದನ್ನೂ ಕೂಡ ನಾವು ಅನಲೈಸ್ ಮಾಡಿ, ಎಲ್ಲದನ್ನೂ ಕೂಡ ಅಸೆಸ್ ಮಾಡಿ, ಅದಾದ್ಮೇಲೆ ನಿಮಗೆ ಯಾವುದು ಸೂಕ್ತವಾದಂಥ ಟ್ರೀಟ್ಮೆಂಟ್ ಇದೆ ಅದನ್ನ ನಾವು ಕೊಡ್ತೀವಿ. ಬೇಸಿಕಲಿ ನಿಮಗೆ ಯಾವುದೂ ತೊಂದರೆ ಇಲ್ಲ, ಬೇರೆ ಬರೀ ಇದೊಂದೇ ತೊಂದರೆ ಇದೆ ಅಂತ ಅಂದಾಗ ನಾವು ಫಸ್ಟ್ ಆಪ್ಷನ್ ಇದು ಮಾಡೋದೇನೆ IV ಫ್ಲೂಯಿಡ್ಸ್ ಅಂತ, ಅಂದರೆ ಇಂಟ್ರಾವಿನಸ್ ಫ್ಲೂಯಿಡ್ಸ್ ಅಂತ ಹೇಳ್ತೀವಿ. ನಿಮ್ಮ ರಕ್ತನಾಳಗಳಿಗೆ ಡೈರೆಕ್ಟ್ ಆಗಿ ನಾವು
ಗ್ಲೂಕೋಸ್ ಸೊಲ್ಯೂಷನನ್ನು ಕೊಡ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ನಿಮ್ಮ ದೇಹದ ಒಂದು ಫ್ಲೂಯಿಡ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ, ಹೈಡ್ರೇಷನ್ ಮೇಂಟೈನ್ ಆಗುತ್ತೆ. ಅದಾದಮೇಲೆ ಆಟೋಮೆಟಿಕಲಿ ನಿಮಗೆ ಸುಸ್ತು ಕಡಿಮೆ ಆಗುತ್ತೆ, ಮೈ ಕೈ ನೋವು ಕಡಿಮೆ ಆಗುತ್ತೆ, ಆ ಒಂದು ಡಿಸ್ಕಂಫರ್ಟ್ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಅದು ಎಷ್ಟು ಲಾಸ್ ಆಗುತ್ತೆ ನಮ್ಮ ದೇಹದಲ್ಲಿ ಅಷ್ಟೇ ಅದೇ ಪ್ರಮಾಣದಲ್ಲಿ ನಾವು ಗ್ಲೂಕೋಸನ್ನು ನಿಮ್ಮ ದೇಹಕ್ಕೆ ಕೊಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಆಗೋದಿಲ್ಲ. ಅದ್ರ ಜೊತೆಗೆ ಎಗೈನ್ ಕಾಲರ ಕಡಿಮೆ ಮಾಡೋದಕ್ಕೆ ಅಥವಾ ಅದನ್ನು ತಡೆಗಟ್ಟೋದಕ್ಕೆ ಅದನ್ನು ಕ್ಯೂರ್ ಮಾಡೋದಕ್ಕೆ ಏನೇನು ಟ್ರೀಟ್ಮೆಂಟ್ ಬೇಕು ಅದನ್ನು ಕೂಡ ಇಮಿಡಿಯೇಟ್ ಆಗಿ ಕೊಡ್ತೀವಿ. ಯೂಶಲಿ ಆಂಟಿಬಯೋಟಿಕ್ಸು ಡಾಕ್ಸಿಸೈಕ್ಲಿನ್ ಅಂತ ಬರುತ್ತೆ, ಇದು ಕಾಲರಾಗೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟು. ಸೊ ಅದನ್ನು ಕೊಟ್ಟು ನಿಮ್ಮ ಕಾಯಿಲೆ ಗುಣಲಕ್ಷಣಗಳೇನಿದೆ ಅದನ್ನೆಲ್ಲನೂ ಕ್ಯೂರ್ ಮಾಡಿ ನಾವು ಮನೆಗೆ ಕಳಿಸ್ತೀವಿ. ಸೊ ಬೇಸಿಕಲಿ ನಿಮಗೆ ಗೊತ್ತಿರಬೇಕಾಗಿದೆ ಇಷ್ಟೇ, ಕಾಲರಾ ಅನ್ನೋದು ಒಂದು ಇಂಟೆಸ್ಟೈನ್ ಅಂದರೆ ಕರಳಿಗೆ ಸಂಬಂಧಪಟ್ಟಂಥ ಕಾಯಿಲೆ. ಅದು ಕಲುಷಿತವಾದಂಥ ನೀರು, ಕಲುಷಿತವಾದಂಥ ಊಟದಿಂದ ಬರುತ್ತೆ. ಹಾಗಾಗಿ ನಾವು ಒಂದು ಶುದ್ಧವಾದಂಥ ನೀರು, ಶುದ್ಧವಾದಂಥ ಊಟನ ತಗೊಳೋದ್ರಿಂದ ಇದನ್ನು ತಡೆಗಟ್ಟಬಹುದು. ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ನಾವು ORS ಸೊಲ್ಯೂಷನ್ ಅನ್ನು ಕುಡಿಬೇಕು. ಅದರಲ್ಲೂ ತೊಂದರೆ ಆಗ್ತಿದೆ, ಆದ್ರೂ ಕ್ಯೂರ್ ಆಗ್ತಿಲ್ಲ, ಸುಸ್ತಾಗ್ತಿದೆ, ಫೀವರ್ ಬರ್ತಿದೆ, ಮೈಕೈ ನೋವು ಬರ್ತಿದೆ ಅಂದರೆ ಇಮಿಡಿಯೇಟ್ ಆಗಿ ಹತ್ತಿರದಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗಿ ಸೂಕ್ತವಾದಂಥ ಡಾಕ್ಟರ್ ಜೊತೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಇದರಿಂದ ಆಗುವಂಥ ಅಡ್ಡ ಪರಿಣಾಮಗಳನ್ನೆಲ್ಲದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು.